ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾನಿವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಇನ್ನೂ ಮಲ್ಕೊಂಡೋಗ್ತೀನಿ, ಅವಾಗಲೇ ವಿಡಿಯೋ ಮಾಡಾಕತ್ತೀನಿ. ಜಸ್ಟ್ ಇವಾಗ ತಾನೇ ಎದ್ದೇಳ್ತಾ ಇದ್ದೀನಿ. ಇಷ್ಟು ಸಿಕ್ಕಾಪಟ್ಟೆ ಚಳಿ ಐತ್ರಿ, ಹಂಗಾಗಿ ಜಲ್ದಿ ಹೇಳೋಕ್ಕಾಗಲ್ಲ. 6:30 ಟೈಮು, ಇನ್ನೂ ಮಲ್ಕೊಂಡೀನಿ. 5 ಗಂಟೆಗೆ ಎಚ್ಚರ ಆಗಿತ್ತು. ಆಮೇಲೆ ನೈಟೆಲ್ಲ ನಿದ್ದೆ ಇದ್ದಿಲ್ಲ, ಹಂಗಾಗಿ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಆಯ್ತು ಅಂತಂದು ಮಲ್ಕೊಂಡೀನಿ. ಟೈಮ್ ಬಂದು 6:30 ಆಗಿತ್ತು. ಅವಾಗ ಎಚ್ಚರ ಆಯಿತು. ಎಚ್ಚರ ಆದ್ರೂ ಎದ್ದೇಳಕ್ಕೆ ಇದನ್ನೇ ಇಲ್ಲ. ಚಳಿ ಅಂತೂ ಸಿಕ್ಕಾಪಟ್ಟೆ ಚಳಿ ಐತ್ರಿ ಇಲ್ಲಿ. ಬೇಸಿಗೆಯಾಗ ನಿಂದ್ರಕ್ಕಾಗಲ್ಲ. ಬಟ್ಟು ಚಳಿ ಅನ್ನೋದು ಇವಾಗ ನೈಟ್ ಏನು ಚಳಿ ಅನ್ಸೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಚಳಿ ಅನ್ನಿಸ್ತೈತೆ ಅಷ್ಟ. ಆಮೇಲೆ ಮತ್ತೆ ತಿರ್ಗಾ ಏನೂ ಚಳಿ ಅನ್ಸೋದಿಲ್ಲ. ಎದ್ದೇಳಕ್ಕೆ ಮನಸ್ಸೇ ಬರೋದಿಲ್ಲ ರೀ. ಬೆಳಗ್ಗೆದ್ದು ಏನೂ ಕೆಲಸ ಮಾಡಬೇಕಾ ಅನ್ಸೋದಿಲ್ಲ. ನಾವು ಎಷ್ಟು ಕೆಲಸ ಮಾಡಿದ್ರೂ ಜನಗಳಿಗೆ ಕಾಣೋದಿಲ್ಲ. ಜನಗಳಿಗೆ ಕಾಣೋಗಿಲ್ಲ ಅನ್ನೋಕ್ಕಿಂತ ನಮ್ಮ ಮನೆಯವ್ರಿಗೆ ನಾವು ಕೆಲಸ ಮಾಡ್ತೀವಿ ಅನ್ನೋದು ಇದು ಇರೋದಿಲ್ಲ. ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರೂ ಮನೆಯಾಗಿರ್ತಾರೆ, ಖಾಲಿ ಇರ್ತಾರೆ ಅನ್ನೋದು ಒಂದು ಬಿರುದು ನಮಗೆ ಮಾತ್ರ ಸಿಕ್ಬಿಡ್ತಾ. ನೈಟು ನಿದ್ದೆನೇ ಆಗಿಲ್ಲರಿ. ಹಂಗಾಗಿ ನಮ್ಮ ಮನೆಯವ್ರು ಬೇರೆ ಇದ್ದಿಲ್ಲ, ಹಂಗಾಗಿ ನಿನ್ನೆ ನೈಟು ನಿದ್ದೆನೇ ಇದ್ದಿಲ್ಲ. ಅವಾಗ ಮಲ್ಕೊಳೋದ 12:30 ಆಗಿತ್ತು. 12:30 ಮಲ್ಕೊಂಡೀನಿ. ನಿದ್ದೆ ಹತ್ತತ್ಲೆ 1 ಗಂಟೆ ಆಗಿತ್ತು. 1 ಗಂಟೆ ಆದರೂ ನಿದ್ದೆ ಬರಲಿಲ್ಲ. ಬನ್ನಿ ಇವಾಗ ಎದ್ದು ಮುಂದಿಂದು ಕೆಲಸ ಮಾಡೋಣ. ನೋಡಿ, ಹೊರಗಡೆ ಎಲ್ಲ ಒಂಥರ ಚಳಿಗೆ ಜನ ಜಲ್ದಿನೇ ಎದ್ದೇಳಿದೆ. 6 ಗಂಟೆಗೆ ಇದ್ರೂ 6 ಗಂಟೆಗೆ ಇನ್ನೂ ಕತ್ತಲೆ ಇರುತ್ತೆ ರೀ. ನೋಡಿ, ಜಸ್ಟು 6:45 ಆಗೈತಿ. ಇನ್ನೂ ಟೈಮು ಇವಾಗ ಜಸ್ಟ್ 6 ಗಂಟೆ ಆಗೈತಿ ಅನ್ನಂಗೆ ಐತಿ. ಬನ್ನಿ ಹೊರಗಡೆ ಎಲ್ಲ ಕಸ ಹುಡುಗಿ ರಂಗೋಲಿ ಹಾಕಮ್ಮ. ನಮ್ಮ ದಿನನಿತ್ಯ ಕಾಯ್ಕೆನ ಇದು ಅಲ್ರಿ. ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಕಸ ಹುಡುಗಿ ಬಾಗಿಲ ತೊಳೆದು ರಂಗೋಲಿ ಹಾಕಿದ್ರೆ ಏನೋ ಒಂಥರ ಸಮಾಧಾನ. ಇಲ್ಲಾಂದ್ರೆ ಎಂದಾರ ಒಂದಿನ ರಂಗೋಲಿ ಹಾಕೋದು ಬಿಟ್ಟಿರ್ತೀನಲ್ರಿ, ಅವತ್ತು ಬೋರ್ ಅನ್ಸಕತ್ಬಿಡುತ್ತೆ. ಇವತ್ತು ರಂಗೋಲಿ ಹಾಕಿಲ್ಲ ಅಂತಂದು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬ್ರಷ್ ಏನು ಮಾಡೋದಿಲ್ಲರಿ. ಸ್ವಲ್ಪ ಮುಖ ತಕ್ಕೊಂಡು ಬಂದು ಹೊರಗಲ್ ಕಸ ಹುಡುಗಿ ಬಾಗಿಲ ತೊಳೆದು ಬಾಗಿಲಿಗೆ ಬತ್ತಿ ಕುಂಕುಮ ರಂಗೋಲಿ ಹಾಕಿದ್ರನ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಹಂಗಾಗಿ ಜಲ್ದಿ ನಾನು ಎದ್ದ ತಕ್ಷಣ ಮಾಡೋ ಕೆಲಸನ ಅದು. ನಮ್ಮ ಮನೆಯವ್ರು ಏನಾರು ಇದ್ರಂದ್ರೆ ಜಲ್ದಿ ಎದ್ದು ಅಡುಗೆ ಮಾಡ್ತೀವಿ. ಇವತ್ತು ನಮ್ಮ ಮನೆಯವ್ರು ಇದ್ದಿಲ್ಲ, ಮೀಟಿಂಗ್ ಅಂತಂದು ಬಾಗಲಕೋಟೆಗೆ ಹೋಗ್ಯಾರ. ಹಂಗಾಗಿ ನಾನು ನಮ್ಮ ಸಾನ್ವಿ ಅಷ್ಟೇ ಇರೋದು. ಇಲ್ಲಿ ಬಾಗಿಲೆ ಎಲ್ಲ ತೊಳೆದು ಅಲ್ಲಿ ನಮ್ಮದು ಕಟ್ಟಿ ಐತ್ರಿ. ಅಂಗಳ ಆದ್ರೆ ರಂಗೋಲಿ ಚೆನ್ನಾಗಿ ಕಾಣಿಸುತ್ತೆ. ಒಟ್ಟು ನಮ್ಮದು ಅಂಗಳ, ಅಲ್ಲಿ ಮುಂದ್ಗಡೆ ಅಂಗಳ ಐತಿ, ಬಿಟ್ಟು ಅಲ್ಲೆಲ್ಲ ಗಿಡ ಅದಾವ. ಹಂಗಾಗಿ ನಾನಿಲ್ಲೇ ಮೇಲ್ಗಡೆನೆ ರಂಗೋಲಿ ಹಾಕ್ತೀನಿ. ಇಷ್ಟೇ ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿ ಬಾಗಿಲ ಮೇಲೆ ರಂಗೋಲಿ ಹಾಕ್ತೀನಿ. ಆಮೇಲೆ ಎಲ್ಲ ಕಡೆನೂ ನಾನು ಇಬತ್ತು ಹೆಚ್ಚಲ್ಲ, ಆ ಕಡೆ ಈ ಕಡೆ ಮಾತ್ರ ಇಬತ್ತು ಹೆಚ್ಚಿ ಆಮೇಲೆ ಉಳ್ಕಿದ ಬಾಗಿಲು ಫುಲ್ಲೆಲ್ಲ ರಂಗೋಲಿ ಹಾಕ್ತೀನಿ. ಅಷ್ಟೊಂದು ಎಲ್ಲ ಕಡೆ ಈಗ ಅಲ್ಲಿ 3 ಗೆರೆ ಬರಾಕತ್ತಾನಲ್ರಿ ಕೆಲವೊಬ್ಬರು, ಅಲ್ಲೆಲ್ಲ ಇದನ್ನು ಇಬತ್ತಿ ಹಚ್ತಾರೆ. ಬಿಟ್ಟು ಅಷ್ಟು ಇದಾಗಲ್ಲ. ಯಾಕಂದ್ರೆ ನಾವು ನೆನಪಿರ್ಲಾರ್ದೇ ಕಾಲಿಲ್ಲ ತುಳಿದು ಬಿಡ್ತೀವಲ್ಲ, ಬಿಟ್ಟು ಇಬತ್ತಿ ಕುಂಕುಮ ತುಳಿಬಾರ್ದಂತಾರೆ. ಹಂಗಾಗಿ ನಾನು ಬಾಗಿಲಿಗೆ ಇಬತ್ತಿ ಕುಂಕುಮ ತುಳಿಯೋಕ್ಕಿಂತ ಮೇನಾಗಿ ಬಾಗಿಲನ್ನ ತುಳಿಬಾರ್ದು. ಹಾಗಾಗಿ ನಾನು ಇಬತ್ತಿ ಕುಂಕುಮ ಜಾಸ್ತಿ ಹಚ್ಚೋದಿಲ್ಲ. ಆ ಕಡೆ ಸೈಡಿಗೆ ಅಷ್ಟೇ ಇಬತ್ತಿ ಕುಂಕುಮ ಹಚ್ತೀನಿ. ಬನ್ನಿ ಇವಾಗ ಹೊರಗಡೆ ಎಲ್ಲ ರಂಗೋಲಿ ಹಾಕಿದ್ದಾಯ್ತು. ಕಿಚನ್ ರೂಮಿಗೆ ಬರಮ್ರಿ. ನೈಟ್ ನಿದ್ದಿಲ್ಲಲ್ರಿ, ಬರೇ ಆಕಳಿಗೆ ಬರೋಕತ್ಬಿಟ್ಟೈತಿ. ಇನ್ನೂ ಮಲ್ಕೋಬೇಕು ಅನ್ಸಾಕತ್ತೈತಿ. ಈಗ ಮಲ್ಕೊಂಡೇನು ಮತ್ತೆ ತಿರ್ಗಾ ಎಚ್ಚರನ ಆಗೋದಿಲ್ಲ. ನಮ್ಮ ಸಾನ್ವಿ ಸ್ಕೂಲಿಗೆ ಹೋಗ್ಬೇಕು. ಹಂಗಾಗಿ ನಿನ್ನೆ ನೈಟು ಬಾಂಡೆ ತಿಕ್ಕಿಲ್ರಿ, ಹಂಗೆ ಇಟ್ಟೀನಿ. ಸ್ವಲ್ಪ ಇದ್ವಲ್ಲ, ಹಂಗಾಗಿ ಬಾಂಡೆ ಏನೂ ತಿಕ್ಕಿಲ್ಲ, ಹಂಗೆ ಇದ್ವು. 2 ಬೊಗಣಿ 2 ತಾಟು ಅಷ್ಟೇ ಇದ್ವಲ್ಲ, ಹಂಗಾಗಿ ಏನೂ ಬಾಂಡೆನೇ ತಿಕ್ಕಿಲ್ಲ ನಾನು.
ನಾನು ಇಲ್ಲೇ ನಿನ್ನೆ ತುಪ್ಪ ಕಾಸಿದ್ನಲ್ರಿ, ಅದು ತುಪ್ಪದ್ದು ಅದನ್ನು ಅವಾಗಲೇ ಕಾಸಿದ ತಕ್ಷಣ ಬಿಸಿನೀರು ಹಾಕಿ ಇಟ್ಟಿದ್ರೆ ಎಲ್ಲನೂ ಕರಿಗೆ ಹೋಗಿತ್ತು. ಅದು ನೆನಪಿರ್ಲಾರ್ದೇ ಹಂಗೆ ನಮ್ಮ ಮನೆಯವ್ರು ಬಂದರು, ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೊಂತ ಹಾಗೆ ಕುಂತ್ಕೊಂಡ್ವಿ. ಮತ್ತು ನಮ್ಮ ಸಾನ್ವಿ ಬಂದಳು, ಸಾನ್ವಿ ಜೊತೆ ಹಂಗೆ ಇದು ಮಾಡ್ಕೊಂತ ಅದು ನೆನಪೇ ಆಗಿಲ್ಲರಿ. ಹಂಗಾಗಿ ಅದೆಲ್ಲ ಕಟ್ಟಗಾಗ್ಬಿಟ್ಟೈತಿ. ಇನ್ನು ಅದನ್ನು ಬಾಂಡೆ ತಿಕ್ಕಬೇಕಂದ್ರೆ ಕಷ್ಟ ರೀ. ಹಂಗಾಗಿ ಇಲ್ಲಿ ಸ್ವಲ್ಪ ಅದನ್ನು ಬಿಸಿ ಮಾಡಿದ್ರೆ ಅದು ಎಲ್ಲ ಜಿಡ್ಡೆಲ್ಲ ಬಿಟ್ಕೊಂತೈತಿ. ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ಬಾಂಡೆ ಬಿಸಿ ಮಾಡೋಕೊತ್ತೀನಿ. ಇದೆಲ್ಲ ಬಿಸಿಯಾಗಿ ನಾವೇನು ಅವಾಗಲೇ ತಿಕ್ಕೊಂಬಿಟ್ಟು ಅವಾಗಲೇ ನೀರು ಹಾಕ್ಯಂಡು ಬಿಸಿನೀರು ಹಾಕಿದ್ವಿ ಅಂದರೆ ಏನೂ ಹಾಕಿದ್ದಿಲ್ಲ. ಅದು ನನಗೆ ನೆನಪೇ ಇಲ್ಲರಿ. ನೈಟ್ ಆದರೂ ಇದು ಮಾಡ್ಬೇಕಂದ್ವಿ, ನೈಟು ಊಟ ಮಾಡಬೇಕಾದ್ರೆ ನೆನಪಾಯ್ತು, ಊಟ ಮಾಡಿ ಆಮೇಲೆ ಕಾಯಿಸಿದ್ರೆ ಆಯ್ತು ಅಂತಂದು ಹಂಗೆ ಬಿಟ್ಟೆ. ಮತ್ತು ತಿರ್ಗಾ ನೈಟು ನೆನಪಾಗಲಿಲ್ಲ, ಹಂಗೆ ಹೋಗಿ ಮಲ್ಕೊಂಬಿಟ್ಟಿವಿ. ಬಾಂಡೆ ತಿಕ್ಕಿದ್ರೆ ನೆನಪಾಕಿತ್ತದು, ಬಾಂಡೆನೇ ತಿಕ್ಕಲಿಲ್ಲ. ಬನ್ನಿ ಇವಾಗ ಬ್ರಷ್ ಮಾಡಮ್ಮ. ಅದು ಕಾಯತ್ಲೆ ಈ ಕಡೆ ಬ್ರಷ್ ಮಾಡಿದ್ರೆ ಅದು ಒಂದು ಕೆಲಸ ಆಗಿಬಿಡುತ್ತೆ. ಬ್ರಷ್ ಮಾಡೋಕೆ ಒಂದು 5-10 ನಿಮಿಷ ಬ್ರಷ್ ಮಾಡೋಕೆ ಬೇಕ್ರಿ. ಹಾಗಾಗಿ ಅದು ಆ ಕಡೆ ಕಾಯಿಲಿ, ಈ ಕಡೆ ನಾನು ಬ್ರಷ್ ಮಾಡ್ತೀನಿ. ನಿದ್ದೆ ಜಾಸ್ತಿ ನಾನು ನಿದ್ದೆ ಬರೋಕೆ ಹತ್ಬಿಟ್ಟೈತಿ, ತಡ್ಕೊಳಕ್ಕಾಗವಲ್ತು. ಬನ್ನಿ ಇವಾಗ ಒಂದು ಕಡೆ ನಾನು ಎದ್ದ ತಕ್ಷಣ ನೀರು ಕುಡಿಬೇಕಲ್ರಿ. ಹಂಗಾಗಿ ಎದ್ದ ತಕ್ಷಣ ಅಂತಲ್ಲ, ಬ್ರಷ್ ಮಾಡಿದ ತಕ್ಷಣ ಎಲ್ಲರೂ ಟೀ ಕುಡಿದ್ರೆ ನಾನು ನೀರು ಕುಡಿತೀನಿ. ಹಂಗಾಗಿ ಬ್ರಷ್ ಮಾಡತ್ಲೇ ನೀರು ಸಾಕಾಯ್ತವ. ನಾನು ಸ್ವಲ್ಪ ಜಾಸ್ತಿನೇ ಕಾಸ್ತೀನಿ. ಹಂಗಾಗಿ ನೀರು ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮದು ಈ ಕಡೆದು ಸಣ್ಣ ಒಲೆ ಇರ್ತಲ್ರಿ, ಅದು ಎಷ್ಟು ಸ್ಲೋ ಅಂದ್ರೆ ಅಷ್ಟು ಸ್ಲೋ ಹೊತ್ತಾಗತೈತಿ. ಹಂಗಾಗಿ ಅದನ್ನು ಬ್ರಷ್ ಮಾಡತ್ಲೇ ನೀರು ಕಾಯ್ತಾವ. ಆ ಕಡೆ ನೀರು ಇಟ್ಟೀನಿ. ಬನ್ನಿ ಬ್ರಷ್ ಮಾಡಮ್ರಿ. ನಂತರ ಎಲ್ಲ ಯಾರ್ಯಾರೆಲ್ಲ ಸೋಂಬೇರಿ ಇದೀರಿ ಅಂತಂದು ಕಮೆಂಟ್ ಬಿಡ್ರಿ. ನಾನು ಸಿಕ್ಕಾಪಟ್ಟೆ ಸೋಂಬೇರಿ ಇದ್ದೀನಿ. ಬೆಳಗ್ಗೆ ಎದ್ದು ಯಾವ ಕೆಲಸನೂ ಮಾಡೋಕ್ಕಾಗಲ್ರಿ. ಬಟ್ಟು ಮಾಡಿದ್ರೆ ಜಲ್ದಿ ಮಾಡಿಬಿಡ್ತೀನಿ. ಮಾಡ್ಲಿಕ್ಕಂದ್ರೆ ಮಲ್ಕೊಂಡೆ ಅಂದ್ರೆ ಮುಗಿದೋಯ್ತು. ಅದು ಯಾವಾಗ ಕೆಲಸ ಮಾಡ್ತೀನೋ ಗೊತ್ತಿಲ್ಲ. ಕೆಲಸ ಮಾಡಬೇಕಾದ್ರೆ ಆಮೇಲೆ ಮಾಡಿದ್ರಾಯ್ತು, ನಾವೇ ಮನೆಗೆ ಇರ್ತೀವಲ್ಲ ಅಂತಂದು. ಆಮೇಲೆ ಇವತ್ತು ಬುಧವಾರ ಸಾರಿ, ಬುಧವಾರ ಅಂದ್ರಂತೂ ನಾನಂತರೂ ಏನು ಬುಧವಾರ ದಿನ ಮನೆಯೂ ತೊಳೆಯೋದಿಲ್ಲ, ಪೂಜೆನೂ ಮಾಡೋದಿಲ್ಲ. ಅಷ್ಟೊಂದು ಬುಧವಾರ ಬಂತಂದ್ರೆ ಅಷ್ಟೊಂದು ಸೋಂಬೇರಿ ಆಗಿಬಿಡ್ತೀನಿ ರೀ. ಹಂಗಾಗಿ ಏನೂ ಕೆಲಸ ಮಾಡಿಲ್ಲ. ಬನ್ನಿ ಬ್ರಷ್ ಎಲ್ಲ ಮಾಡಿ ಟೀ ಕುಡಿಯೋಣ. ಇದು ನಾನು ಎಷ್ಟು ಇಷ್ಟಪಟ್ಟು ಕಪ್ ತೊಗೊಂಡಿದ್ದೀನಿ ಗೊತ್ತಾ ರೀ. ಇದನ್ನು ಅಲ್ಲಿ ಸೂಪರ್ ಮಾರ್ಕೆಟಾಗ ಒಬ್ಬಕ್ಕ ಕೆಲಸ ಮಾಡೋಕ್ಕಿಲ್ಲ, ನಾನೇ ಚಾಯ್ಸ್ ಮಾಡಿ ನನಗೆ ಬೇಕಂತ ತೆಗೆದಿಟ್ಕೊಂಡೀನಿ ಅಂತಂದು ಇದು ಮಾಡಿದ್ಲು. ಇಲ್ಲ ಅಕ್ಕ ನಂಗೆ ಕೊಡು ಅಂತಂದು ಅದ್ರ ಮೇಲೆ ಒಂದು ಪ್ರೀತಿದು ಸಂಕೇತ ಐತ್ರಿ. ಸಿಕ್ಕಾಪಟ್ಟೆ ಇಷ್ಟ ಆಗಿ ಆ ಅಕ್ಕನ ಜೊತೆ ಗುದ್ದಾಡಿ ನಾನು ಆ ಕಪ್ನ ತೊಗೊಂಬಂದಿದ್ದೆ. ಬಟ್ಟು ನಿನ್ನೆ ನಮ್ಮ ಮನೆಯವ್ರಿಗೆ ಟೀ ಕೊಟ್ಟಿದ್ದೆ ಸಾಯಂಕಾಲ. ಟೀ ಇದು ಮಾಡಿ ಆಮೇಲೆ ಬಂದು ಬಾಂಡೆ ತಿಕ್ಕಬೇಕಾದ್ರೆ ಬಾಂಡೆ ತಿಕ್ಕೋ ಹೊತ್ನ್ಯಾಗ ಅದು ಸ್ವಲ್ಪ ಕೈ ಜಾರಿ ಬಿದ್ದುಬಿಡ್ತಿ. ಹಂಗಾಗಿ ಅದು ಸ್ಟ್ಯಾಂಡ್ ಹೊಡೆದೋಯ್ತು. ಬಟ್ಟು ಸ್ಟ್ಯಾಂಡ್ ಹೊಡೋಕ್ಕಿಂತ ಇನ್ನೂ ಕಪ್ ಹೊಡೆದಿದ್ರೆ ಸಮಾಧಾನ ಆಕಿತ್ತು. ಯಾಕಂದ್ರೆ ಎಲ್ಲನೂ ಹೊಡೆದೈತಲ್ಲ ಅನ್ನೋದೊಂದು ಸಮಾಧಾನ ಆಕಿತ್ತು. ಬಟ್ಟು ಕಪ್ ಹೊಡಿಲಿಲ್ಲ. ಅದು ಜಸ್ಟ್ ಹ್ಯಾಂಡ್ಲ್ ಹಿಡ್ಕೊಳೋದು, ಹ್ಯಾಂಡ್ಲ್ ಹೊಡೆದು ಬಿಡ್ತಿಲ್ಲ, ಅದು ಒಂಥರ ಬೇಜಾರು ಅನ್ಸಕತ್ತೈತಿ. ಆಮೇಲೆ ಹ್ಯಾಂಡ್ಲ್ ಹೊಡೆದ್ರೆ ಹಿಡ್ಕೊಳಕ್ಕೇನು ಇದನ್ನು ಆಗೋದಿಲ್ಲಲ್ರಿ. ನೋಡಿ ಸಿಕ್ಕಾಪಟ್ಟೆ ಚಳಿ ಐತಿ. ಈ ಥರ ಬಿಸಿದು ಏನಾದರೂ ಇತ್ತಂದ್ರೆ ಜಾಸ್ತಿನ ನೋಡಿ ನಾನು ಇಷ್ಟು ಬಿಸಿ ನೀರು ಕುಡಿತೀನಿ. ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದ್ರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸು ನೀರು ಕುಡಿತೀನಿ. ನಮ್ಮ ಮನೆಯಾಗ ಟೀ ಯಾರೂ ಕುಡಿದಿಲ್ಲ. ನಮ್ಮ ಸಾನ್ವಿನೂ ಕುಡಿದಿಲ್ಲ, ನಾನು ಕುಡಿದಿಲ್ಲ, ನಮ್ಮ ಮನೆಯವರು ಕುಡಿದಿಲ್ಲ. ಹಾಗಾಗಿ ನಮ್ಗೆ ಟೀ ಅಭ್ಯಾಸನೇ ಇಲ್ಲ. ಯಾವತ್ತಾದರೂ ಒಂದಿನ ಕುಡಿಬೇಕನ್ಸಿದ್ರೆ ಅದು ಯಾವಾಗ ಕುಡಿತೀವಂದ್ರೆ ಅದು ಒಮ್ಮೆಲೆ ಸಂಡೇ ದಿನ ಲೇಟಾಗಿ ಎದ್ದಿರ್ತೀವಿ, 10-11 ಗಂಟೆಗೆ ಎದ್ದಿರ್ತೀವಲ್ಲ ಅವಾಗ ಕುಡಿತೀವಿ. ಬನ್ನಿ ಇವಾಗ ಅಡುಗೆನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ನೀರು ಕುಡಿಯೋದಾದ ತಕ್ಷಣ ಒಂದು ಕಡೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಾಂಡೆ ಏನು ತಿಕ್ಕಿಲ್ಲ, ಆಮೇಲೆ ಅಡುಗೆ ಮಾಡಿ ತಿಕ್ಕಿದ್ರೆ ಆಯ್ತಂತಂದು ಬಿಟ್ಟೀನಿ. ಒಂದು ಸೈಡು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಒಂದು ಸೈಡು ಅನ್ನಕ್ಕೆ ಇಟ್ಟೀನಿ. ಬನ್ನಿ ಇವಾಗ ಚಪಾತಿ ಮಾಡೋಣ. ರೊಟ್ಟಿ ಮಾಡೋಕೆ ಹಿಟ್ಟಿಲ್ರಿ, ಹಿಟ್ಟು ಹಾಕ್ಸ್ಕೊಂಬರ್ಬೇಕು. ಹಂಗಾಗಿ ನಮ್ಮ ಸಾನ್ವಿ ನಿನ್ನೆ ಮಂಗಳವಾರ ದಿನವೂ ನಾವು ರೊಟ್ಟಿ ಮಾಡೋದಿಲ್ಲ. ಅವತ್ತು ಅನ್ನ ಸಾಂಬಾರು ಕಟ್ಕೊಂಡು ಹೋಗಿದ್ಲು. ಇವತ್ತು ಅನ್ನ ಸಾಂಬಾರು ಐತೆ ಅಂದ್ರೆ ಒಲ್ಲೆ ಅಂತಂದ್ಲು. ಹಂಗಾಗಿ ಬೇಡ ಅಂತಂದು ಅಕ್ಕಿಗೆ ಚಪಾತಿ ಆದ್ರೆ ಇದು ಮಾಡಿದ್ರೆ ಆಯ್ತು ಅಂತಂದು ಚಪಾತಿ ಏನು ನಮ್ಮ ಮನೆಯವರಷ್ಟು ತಿನ್ನೋದಿಲ್ಲ. ನಾವಿಬ್ಬರೇ ಇದ್ದಾಗಷ್ಟೇ ಚಪಾತಿ ತಿಂತೀವಿ. ಇಲ್ಲೆಲ್ಲ ಚಪಾತಿ ಹಿಟ್ಟೆಲ್ಲ ನಾದಿಟ್ಟಿದ್ದಾಯಿತು. ಬನ್ನಿ ಇವಾಗ ಪಲ್ಯ ಮಾಡ್ಕೊಳ್ಳೋಣ. ನಾನು ಇಲ್ಲಿ 5 kg ಎಣ್ಣೆನ
5 ಕೆ ಜಿ ಎಣ್ಣೆ ಒಂದೇ ಸರಿ 5 ಕೆ ಜಿ ಎಣ್ಣೆ ತೊಗೊಂಬರ್ತೀನಿ. ಇದು 1.5 ತಿಂಗಳು 2 ತಿಂಗಳಾಗುತ್ತೆ ರೀ. ಆಮೇಲೆ ಜಾಸ್ತಿ ಏನು ಕರಿದಿಲ್ಲ ಅಂದ್ರೆ ಪೂರಿ ಗಿರಿ ಏನು ಜಾಸ್ತಿ ಮಾಡಿಲ್ಲ ಅಂದ್ರೆ ಏನಿಲ್ಲ ಅಂದರೂ ಆರಾಮ್ 2 ತಿಂಗಳ ಬರುತ್ತೆ. ಇಲ್ಲ ಜಾಸ್ತಿ ಏನಾದರೂ ಕರಿಯೋದು ಅದು ಇದು ಮಾಡಿದ್ವಿ ಅಂದ್ರೆ 1 ತಿಂಗಳ 1.5 ತಿಂಗಳ ಬರುತ್ತೆ. ಹಾಗಾಗಿ ನಾನು ಜಾಸ್ತಿನ ಆಮೇಲೆ ಪಕ್ಕೀಟು ಎಣ್ಣೆ ತೊಗೊಂಬರ್ತೀವಲ್ಲ ರೀ, ಅಷ್ಟೊಂದು ಈಡಾಗೋದಿಲ್ಲ. ಇದು 5 ಕೆ ಜಿ ಎಣ್ಣೆ ಒಮ್ಮೆ ತಂದುಬಿಡ್ತೀವಿ, ಆಮೇಲೆ ಈಡಾಗುತ್ತೆ ಅದು. ಬನ್ನಿ ನಾನಿಲ್ಲಿ ಯಾವ ಪಲ್ಯ ಮಾಡಾಕತ್ತೀನಿ ಅಂದರೆ ಹಿಟ್ಟಿನ ಪಲ್ಯ ಮಾಡಾಕತ್ತೀನಿ. ಹಿಟ್ಟಿನ ಪಲ್ಯಕ್ಕೆ ಖಾರ ಹಾಕೋಕ್ಕಿಂತ ಹಸಿ ಮೆಣ್ಸಿಕಾಯಿ ಹಾಕಿದ್ರೆ ಹಿಟ್ಟಿನ ಪಲ್ಯವು ಇನ್ನೂ ಟೇಸ್ಟಿಯಾಗಿ ಆಕೈತೆ ರೀ. ಬಟ್ಟು ನಮ್ಮ ಸಾನ್ವಿ ಮೆಣ್ಸಿಕಾಯಿನ ಹಾಕಿದ್ರೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಹಂಗಾಗಿ ನಾನಿಲ್ಲಿ ಒಣ ಖಾರನ ಹಾಕೀನಿ. ಆವಾಗಲೇ ನಾನಿಲ್ಲಿ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಕಡ್ಲೆ ಹಿಟ್ಟು ಹಾಕೊಂಡು ನಮ್ಮ ಕಡೆ ಹಳ್ಳಿ ಕಡೆ ಏನು ಮಾಡ್ತಾರೆ ರೀ, ಕಡ್ಲೆ ಹಿಟ್ಟು ಹಾಕೋದ್ಕಿಂತ ಸಜ್ಜಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಹಾಕಿ ಇದನ್ನು ಪಲ್ಯ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ ರೀ. ಆಮೇಲೆ ಹಸಿ ಮೆಣ್ಸಿಕಾಯಿ ಹಾಕಿ ಪಲ್ಯ ಮಾಡಿದ್ರಂತೂ ಟೇಸ್ಟಿಯಾಗಿರುತ್ತೆ. ಒಣ ಖಾರಕ್ಕಿಂತ ಹಸಿ ಮೆಣ್ಸಿಕಾಯಿ ಹಾಕಿದ್ರೇ ಟೇಸ್ಟಿಯಾಗಿರುತ್ತೆ. ಬನ್ನಿ ಇಲ್ಲಿ ಚಪಾತಿ ಕೂಡ ರೆಡಿ ಅದು. ನಾನು ಫಸ್ಟ್ ಟೈಮ್ ರೀ ಎಣ್ಣೆ ಹಚ್ಚಿ ಚಪಾತಿ ಮಾಡಿದ್ದು. ಎಣ್ಣೆ ಹಚ್ಚಿ ಅಂದ್ರೆ ಹಿಟ್ಟು ಹಚ್ಚಲಾರ್ದನ ಬರೀ ಎಣ್ಣೆ ಹಚ್ಚಿ ಚಪಾತಿ ಮಾಡೀನಿ. ಇಲ್ಲಿ ನಮ್ಮ ಸಾನ್ವಿಗೆ ಸ್ಕೂಲಿಗೆ ಟೈಮ್ ಆಗೈತೆ, ಹಂಗಾಗಿ ಆಕಿ ಚಪಾತಿ ಮಾಡಾಗನ ಊಟ ಮಾಡಿದ್ಲು. ಆಕಿ ಫ್ರೆಂಡ್ ಬಂದಾಳ ನೋಡಿ. ನಾನು ಇಲ್ಲಿ ಚಪಾತಿ ಮಾಡಾಕತ್ತಿದ್ನೆಲ್ಲ, ಚಪಾತಿ ಮಾಡಬೇಕಾದ್ರೆ ನಿಮ್ಮದು ಇನ್ನೂ ಲೇಟ್ ಆಗುತ್ತೆ ರೀ. ನಾನು ಸಾನ್ವಿ ತಲೆ ಬಾಚ್ತೀನಿ ಆಡ್ರಿ ಅಂತಂದು ತಲೆ ಬಾಚಕತ್ತಿದ್ಲು. ಬಟ್ ಆಕಿಗೆ ಅದು ಕೂಲ್ದಾಗ ಹಿಡ್ಕೊಳಕ್ಕೆ ಬಂದಿದ್ದಿಲ್ಲ. ಹಂಗಾಗಿ ಬ್ಯಾಡ್ ಸರಿ ನಾನೇ ಬಾಚ್ತೀನಿ ಅಂತಂದು ನಾನೇ ಬಾಚಕತ್ತೀನಿ. ಆಮೇಲೆ ನಮ್ಮ ಸಾನ್ವಿ ತಲೆಗೆ ಏನು ಜಗ್ಗಾಗ್ಬಿಟ್ಟವ್ರಿ. ನನ್ನ ತಲೆಗಿಲ್ಲ ಅಕ್ಕಿ ತಲೆಗದವ. ಅಕ್ಕಿ ತಲೆಗೆ ನೋಡಿದ್ರೆ ಅಷ್ಟೊಂದು ಕೂಲ್ದಿಲ್ಲ, ಹಂಗಾಗಿ ಜಾಸ್ತಿನೇ ಅದಾವ. ಆಕಿ ದಿನ ಉಗುರು ಕಟ್ ಮಾಡು ಅಂತಿದ್ಲು. ಇವತ್ತು ಉಗುರು ಕಟ್ ಮಾಡೋ ಕಾಲ